ಕಲ್ಪನಾ ಚಾವ್ಲಾ ಅವರ ಜನ್ಮವು 1962ರಲ್ಲಿ ಭಾರತದಲ್ಲಿ ಆಗಿತ್ತು. ಇವರು ತಮ್ಮ ಶಿಕ್ಷಣವನ್ನು ಹರಿಯಾಣದ ಒಂದು ಹೈಸ್ಕೂಲ್ನಲ್ಲಿ ಮುಗಿಸಿದ್ದರು. ಇವರು ಚಿಕ್ಕ ಹುಡುಗಿಯಾಗಿದ್ದಾಗ ಇವರು ಏರೋಪ್ಲೇನ್ ಪೇಂಟಿಂಗ್ ಮಾಡುವುದು ಮತ್ತು ಆಕಾಶದಲ್ಲಿರುವ ನಕ್ಷತ್ರಗಳನ್ನು ಗಂಟೆಗಟ್ಟಲೆ ನೋಡುವುದು ಇವರಿಗೆ ತುಂಬಾ ಇಷ್ಟವಿತ್ತು. ಇದನ್ನೆಲ್ಲ ನೋಡಿದರೆ ಮುಂದೆ ಇವರು ಏನಾಗುತ್ತಾರೆ ಅಂತ ಮೊದಲೇ ತಿಳಿದಿತ್ತು. ದೊಡ್ಡವರಾದ ಮೇಲೆ ಕಲ್ಪನಾ ಅವರು ತಮ್ಮ ಮಾಸ್ಟರ್ ಆಫ್ ಸೈನ್ಸ್ನ ವಿದ್ಯಾಭ್ಯಾಸವನ್ನು ಅಮೆರಿಕಾದಲ್ಲಿ ಇದ್ದುಕೊಂಡು ಯೂನಿವರ್ಸಿಟಿ ಆಫ್ ಟೆಕ್ಸಸ್ನಲ್ಲಿ ಕಂಪ್ಲೀಟ್ ಮಾಡಿದರು. ಇವರು ತಮ್ಮ 26ನೇ ವಯಸ್ಸಿನಲ್ಲಿ ತಾನು ಬಾಲ್ಯದಲ್ಲಿ ಕಂಡ ಕನಸನ್ನು ನನಸಾಗಿಸಿಕೊಂಡರು. ಆಗ ಇವರಿಗೆ ನಾಸಾದಲ್ಲಿ ಕೆಲಸ ಮಾಡಲು ಅವಕಾಶ ಸಿಕ್ಕಿತ್ತು. 1997ರಲ್ಲಿ ಮೊದಲ ಬಾರಿ ಕಲ್ಪನಾ ಚಾವ್ಲಾ ಅವರನ್ನು ಅಂತರಿಕ್ಷದಲ್ಲಿ ಕಳಿಸಿದ್ದರು. ಅಲ್ಲಿ ಇವರಿಗೆ ಪ್ರೈಮರಿ ರೋಬೋಟಿಕ್ ರ್ಯಾಮ್ ಆಪರೇಟರ್ ಕೆಲಸವನ್ನು ನೀಡಿದ್ದರು. ಈ ಮಿಷನ್ ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಆಗಿತ್ತು. ಕೆಲವು ಸಮಯದ ನಂತರ ಇವರು ಭೂಮಿಗೆ ಮರಳಿ ಬಂದರು. ಆದರೆ 2000 ಇಸವಿಯಲ್ಲಿ ಕಲ್ಪನಾ ಅವರನ್ನು ಮರಳಿ ಈ ಸ್ಪೇಸ್ಗೆ ಹೋಗುವ ಟೀಮ್ನಲ್ಲಿ ಸೇರಿಸಿದರು. ಇವರ ಜೊತೆ 6 ಜನ ಕೂಡ ಇದ್ದರು. ಆದರೆ ಪಾಪ ಅವರಿಗೇನು ಗೊತ್ತು ಇದು ಅವರ ಕೊನೆಯ ಮಿಷನ್ ಆಗಿದೆ ಅಂತ. ಯಾಕೆಂದರೆ ರಾಕೆಟ್ ಲಾಂಚ್ ಆಗುವ ಸಮಯ ಫಾರ್ಮ್ ಇನ್ಸುಲೇಷನ್ ಭಾಗವು ಒಡೆದು ಹೋಗಿತ್ತು. ಈ ಭಾಗವು ರಾಕೆಟ್ ಒಳಗಿನ ತಾಪಮಾನವನ್ನು ಕಡಿಮೆಗೊಳಿಸುತ್ತದೆ. ಜೊತೆಗೆ ಸ್ಪೇಸ್ ಶಟಲ್ ಡ್ಯಾಮೇಜ್ ಆಗಿತ್ತು. ಆದರೂ ಕಲ್ಪನಾ ಅವರು ಈ ಮಿಷನ್ ಪೂರ್ತಿಗೊಳಿಸಿದ ನಂತರ ಇವರು ತಮ್ಮ ಕೆಲಸ ಮುಗಿಸಿಕೊಂಡು ಭೂಮಿಯತ್ತ ಬರುವಾಗ ಬಿಸಿಯಾದ ಗ್ಯಾಸ್ ಅವರ ರಾಕೆಟ್ನಲ್ಲಿ ಒಡೆದ ಭಾಗಗಳಿಂದ ತುಂಬಿಕೊಂಡಿತು. ತಾಪಮಾನ ಹೆಚ್ಚಿದ ಕಾರಣ ಅವರ ಶಟಲ್ ಕೆಳಗೆ ಬರುವ ಮುನ್ನ ಒಡೆದು ಚೂರಾಯಿತು ಮತ್ತು ಕಲ್ಪನಾ ಚಾವ್ಲಾ ಅವರು ತಮ್ಮ ಕ್ರೀವ್ ಮೆಂಬರ್ ಜೊತೆ ನಮ್ಮನ್ನೆಲ್ಲ ಬಿಟ್ಟು ಅಗಲಿದರು. ಈ ಘಟನೆಯ ನಂತರ ಈ ಸ್ಪೇಸ್ ಕ್ರಾಫ್ಟ್ ಅಮೆರಿಕದ ಟೆಕ್ಸಸ್ ಹೆಸರಿನ ಜಾಗದಲ್ಲಿ ಹೋಗಿಬಿತ್ತು. ಈ ಘಟನೆ ಇಡೀ ಜಗತ್ತಿಗೆ ಆಘಾತಕಾರಿ ವಿಷಯವಾಗಿತ್ತು. ಪ್ರಮುಖವಾಗಿ ಪ್ರತಿಯೊಬ್ಬ ಭಾರತೀಯರು ಈ ಘಟನೆಯಿಂದ ನೊಂದಿಕೊಂಡಿದ್ದರು. ಕಲ್ಪನಾ ಚಾವ್ಲಾ ಅವರಂತೂ ಈಗ ಈ ಜಗತ್ತಿನಲ್ಲಿ ಇಲ್ಲ. ಆದರೆ ಇವತ್ತಿಗೂ ಜನರು ಇವರನ್ನು ಇನ್ಸ್ಪಿರೇಷನ್ ರೂಪದಲ್ಲಿ ನೆನಪಿಸಿಕೊಳ್ಳುತ್ತಾರೆ ಮತ್ತು ಮಕ್ಕಳು ದೊಡ್ಡವರಾಗಿ ಕಲ್ಪನಾ ಚಾವ್ಲಾ ರೀತಿ ಆಗಲು ಇಷ್ಟಪಡುತ್ತಾರೆ. ಈ ಘಟನೆಯ ನಂತರ ಹಲವಾರು ರಸ್ತೆಗಳು ಮತ್ತು ಯೂನಿವರ್ಸಿಟಿಗಳ ಹೆಸರು ಬದಲಿಸಿ ಕಲ್ಪನಾ ಚಾವ್ಲಾ ಅಂತ ಇಟ್ಟಿದ್ದಾರೆ. ಸ್ನೇಹಿತರೆ, ಇವರ ಜೀವನದ ಕುರಿತು ಸಿನಿಮಾ ಮಾಡಬೇಕಾ ಅಥವಾ ಇಲ್ಲವಾ ಅಂತ ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಮತ್ತು ವಿಡಿಯೋ ಕೆಳಗಡೆ ಇರುವ ರೆಡ್ ಕಲರ್ ಬಟನನ್ನು ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ. ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು.